Hello, welcome back to Unwavering Minnows channel. So last video we ended up at Bodh Gaya. So Bodh Gaya ಅಲ್ಲಿ ಇನ್ನೊಂದು ಮುಖ್ಯವಾದಂಥ ಜಾಗ ನೋಡೋದಿದೆ ಆ್ಯಂಡ್ ಅದು ಬಂದು ಶ್ರೀಪಾದ ಇದೆ ಇಲ್ಲಿ. ಅಂದರೆ ಹರಿಯ ಪಾದ ಇದೆ. ಇದು ಹಿಂದೂಸ್ಗೆ ತುಂಬಾ ಮುಖ್ಯವಾದಂಥ ಜಾಗ. ಆಲ್ಮೋಸ್ಟ್ ಎಲ್ಲರೂ ಕಾಶಿಗೆ ಬಂದವರು ಇಲ್ಲಿ ಸಹ ಹೋಗ್ತಾರೆ. ಈ ಜಾಗಕ್ಕೆ ಇದರದ್ದೇ ಆದಂಥ ಕೆಲವೊಂದು ಇಂಪಾರ್ಟೆನ್ಸ್ ಇದೆ. ಇಲ್ಲಿ ತಿಥಿ ಎಲ್ಲ ಮಾಡಿಸೋರು ಒಂದಷ್ಟು ಪೂಜೆಗಳನ್ನ ಮಾಡಿಸ್ತಾರೆ. ಅಂದರೆ ಮತ್ತೆ ಅದನ್ನು ಮಾಡದೇ ಇರೋದಕ್ಕೆ ಒಂಥರ ಪೂಜೆ ಅಂತೆ. ನಾನು ಮೊದಲನೇ ಸರಿ ಇದ್ರ ಬಗ್ಗೆ ತಿಳ್ಕೊಂಡಿದ್ದು. ಒಳಗೆ ಫೋನ್ ಅಲೌಡ್ ಇರಲಿಲ್ಲ, ಸೊ ಯಾವುದೇ ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ತೊಗೊಳಕ್ಕಾಗಲಿಲ್ಲ. ಇವಾಗ ನಾವು ಈ ಜಾಗನ ಮುಗಿಸ್ಕೊಂಡು ಮತ್ತೆ ವಾಪಸ್ ಕಾಶಿಗೆ ಹೋಗ್ತಾ ಇದ್ದೀವಿ. ಕಾಶಿಲಿ ಇವತ್ತು ನಾವು ಆರತಿ ನೋಡುವಂಥ ಪ್ಲ್ಯಾನ್. ಕಾಶಿ ರೀಚ್ ಆಗಿದ್ದ ಕೂಡಲೇ ಆಟೋ ಹತ್ತಿ ದಶಾಶ್ವಮೇಧ ಘಾಟ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲೇ ಆರತಿ ಆಗೋದು ವಾರಣಾಸಿಲಿ. ಸೊ ಲೆಟ್ಸ್ ಗೋ. त्वमेव विद्या द्रविणं त्वमेव सर्वं मम देव तब तीर तीर सुंदर वंशमी तुलसी तब तीर तीर तुलसी तब तीर तुलसी तब तीर तुलसी तब तीर तुलसी तब तीर तीर सुंदर वंशमी तुलसी तब तीर तीर सुंदर वंशमी विचरत मधु देहि मोह मय सकालिका विचरत मधु देहि मोह मय सकालिका जय जय भगवत जय जगन्नाथ हर नाम विविध बंधु जय जगन्नाथ हर नाम विविध बंधु जय जगन्नाथ हर नाम विविध बंधु जय गंगे माता मैया जय गंगे माता जो नर तुमको धारा जो नर मैया को दाता वांछित फल पाता जय गंगे माता। ज्योत तुम्हारी जलने मन आता मैया जलने मन आता शरण पड़े जो तेरे शरण पड़े जो तेरे सोनर तर जाता जय गंगे माता। सब जग को जाता मैया सब जग को जाता तुम्हारे मैया जो जल्दी से आता कला चोला गले
वन्दे बलङ्गलम्बिता भुजङ्गतुङ्गमालिका चमत्कमत्कमत्कमन्विलासवस्तवलयम् चकारचण्डताण्डवं तनोतु शिवः शिवम्। कृपया सभी भक्तगण प्रेम भाव से जोरदार ताली से शिव तांडव स्तोत्र की शोभा बढ़ाएं। हर हर किशोर चंद्रशेखर नरेंद्र नंदिनी विलाप बंधु बंधुरत्गंत संपति प्रमोद धोरणे चित्तिदंबरे विनोद में वस्तुने जंग पिंगल पुरत्ण मणिप्रभातंब कुंकुमल्लिप्तदिग्वधूमुखे गंग सिंधुरत्पुरत्तु उत्तरीय मेदुरि मनो विनोद मद्भुतं विभर्तु मोदवर्तरे सहस्रलोचनप्रभीत शेखलेख शेखर कसून धूलि धोरणे विभूषराजि प्रभु चन्द्रराजमालया निबद्ध जातदूत चिराय जाय कामचकोर बन्धु शेखर सत्तुरत्नंदयत्पुलिंद्रभानि पीतपन्थाय कृष्णमन्मतिर्पनाय रामयुग लेखया विराजमान शेखर आकपाल संपद हिरोगता नमः भाल पट्टिका धगर धगर गज्जुलम अनंदयावती तत्प्रचंड परमसायक राधरंजनंदिनी कुचाभ चित्र पत्रका कल्पने पशिल्पिनी विलोचने निर्मम भगवती गंगे देवी सुरेश्वरे भगवती गंगे तरल तरंगे तरल तरंगे शंकर मौली बिहारी विमले मम मतिरास्ता सब पद कमले देवी सुरे निरंतर विभो सितवाम भागम नारायण प्रियमन गमदापहारम वाराणसीं पुरपतिं भजतीश्वरार्थं भजतीश्वरार्थं गंगा गंगेति ब्रूयात् योजनानां सतैरपि मोक्षते सर्वपापेभ्यो विष्णुलोकं न गच्छति हरे ओम राजाधिराजाय प्रसहिवतायिने नमो वयं वै श्रवणाय कुर्महे शमे कामान् कामकामाय मह्यं कामेश्वरो वै श्रवणो ददातु कुटिराय वै श्रवणाय महाराजाय नमः।
ಆರತಿ ತುಂಬಾ ಚೆನ್ನಾಗಿತ್ತು, ಬೇರೆಯೇ ವೈಬ್ಸ್ ಕೊಡ್ತಾಯಿತ್ತು. ಅಂದರೆ ಲೈಕ್ ಇಟ್ ಕಾನ್ ಬಿ ಎಕ್ಸ್ಪ್ಲೇನ್ಡ್ ವಿತ್ ಮಿಯರ್ ವರ್ಡ್ಸ್. ಎನಿವೇಸ್, ಸೊ ನಾವು ಬೋಟ್ನಲ್ಲಿ ಕೂತ್ಕೊಂಡು ನೋಡಿದ್ವಿ ಆರತಿನ. ಸೊ ಫಾರ್ ದ್ಯಾಟ್ 100 rupees ಪೇ ಮಾಡಬೇಕಾಗುತ್ತೆ. ಸೊ ಇಟ್ಸ್ ಓಕೆ ವರ್ತ್. ಆರತಿ ಮುಗಿಸ್ಕೊಂಡು ಬಂದು ನಾವು ವಾಪಸ್ ಅದೇ ಹೋಟೆಲ್ ಬೃಂದಾವನ್ ಪ್ಯಾಲೇಸಿಗೆ ಬಂದು ಸ್ಟೇ ಆದ್ವಿ. ಮತ್ತು ಬೆಳಿಗ್ಗೆ ನಮ್ಮ ಪ್ಲ್ಯಾನ್ ಇರೋದು ಅಸ್ಸಿ ಘಾಟ್, ವಿಚ್ ಇಸ್ ನಿಯರ್ ಆ್ಯಕ್ಚುಲಿ ಕಾಶಿ ಟೆಂಪಲ್. ಅಲ್ಲಿ ಮತ್ತೆ ನೀರಿನಲ್ಲಿ ಸ್ನಾನ ಮಾಡಿ ದೇವ್ರನ್ನ ಮತ್ತೆ ದರ್ಶನ ಮಾಡೋದು ನಮ್ಮ ಪ್ಲ್ಯಾನ್. ಎಷ್ಟು ಸರಿ ಗಂಗಾ ಸ್ನಾನ ಅಂತ ಅಂದ್ಕೊಳ್ಬೋದು, ಬಟ್ ಎಷ್ಟು ಸರಿ ಮುಳುಗಿದ್ರು ಇಟ್ ಈಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಅದ್ರ ಜೊತೆಗೆ ಗಂಗಾಲ್ಲಿ ಮುಳುಗಿ ಶಿವನನ್ನು ನೋಡೋದು ಇಟ್ ಈಸ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಟೆಂಪಲ್ ಒಳಗಿನಿಂದ ನಾವು ಮಣಿಕರ್ಣಿಕಾ ಘಾಟ್ನ ನೋಡ್ಬೋದು. ಅದು ಅಪಾರ್ಟ್ ಫ್ರಮ್ ದ್ಯಾಟ್ ಬೋಟ್ನಲ್ಲಿ ಕೂಡ ಹೋಗಿ ನೋಡ್ಬೋದು, ಬಟ್ ನಾವು ಟೆಂಪಲ್ ಒಳಗಿಂದ ನೋಡಿದ್ದು. ಆ್ಯಂಡ್ ಅಲ್ಲಿ ಫೋನ್ ಇಲ್ಲದೆ ಇರೋ ಕಾರಣ ಅಲ್ಲಿನೂ ನಾವು ಪಿಕ್ಚರ್ಸ್ ಆಗಲಿ ವಿಡಿಯೋಸ್ ಆಗಲಿ ತೊಗೊಳಕ್ಕಾಗಿಲ್ಲ. ಬಟ್ ನಾನು ತುಂಬ ಹತ್ತಿರ ಹೋಗಿ ನೋಡಿಲ್ಲ. ಕಾಶಿ ವಿಶ್ವನಾಥನ ದರ್ಶನ ಮಾಡ್ಕೊಂಡಿದ್ದ ತಕ್ಷಣ ನಾವು ವಿಶಾಲಾಕ್ಷಿನ ನೋಡೋಕ್ಕೆ ಹೋದ್ವಿ. ಹಾಗೆಯೇ ಇದನ್ನು ನಾವು ಯಾರೂ ಮಿಸ್ಸೇ ಮಾಡಬಾರ್ದು ಆ್ಯಕ್ಚುಲಿ ಕಾಶಿಗೆ ಹೋದಾಗ. ಆ್ಯಂಡ್ ಅಲ್ಲೇ ಕೂಡ ಅನ್ನಪೂರ್ಣೇಶ್ವರಿ ಟೆಂಪಲ್ ಇದೆ, ಆ್ಯಂಡ್ ನೆಕ್ಸ್ಟ್ ಕಾಲಭೈರೇಶ್ವರ ಟೆಂಪಲ್ ಕೂಡ ಇದೆ. ಎಲ್ಲೂ ನಾನು ಪಿಕ್ಚರ್ಸ್ ತೊಗೊಳಕ್ಕಾಗಿಲ್ಲ ಬಿಕಾಸ್ ಫೋನ್ ಇರಲಿಲ್ಲ ಜೊತೆಗೆ, ಲಾಕರಲ್ಲಿತ್ತು. ನೆಕ್ಸ್ಟ್ ನಾವು ಮತ್ತೆ ರೂಮಿಗೆ ವಾಪಸ್ ಬಂದು ವಿ ಗಾಟ್ ಲಿಟಲ್ ಫ್ರೆಶ್ಡ್ ಅಪ್. ಆ್ಯಂಡ್ ಇನ್ನೊಂದಷ್ಟು ಟೆಂಪಲ್ಸ್ ಇದೆ ಅಲ್ಲಿ ಇಂದ ಒಂದು ಸ್ವಲ್ಪ ದೂರದಲ್ಲಿ. ಸೊ ಅಲ್ಲೆಲ್ಲ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂದು ಹೊಸ ಕಾಶಿ ವಿಶ್ವನಾಥ್ ನ್ಯೂ ಟೆಂಪಲ್ ಇದೆ, ಆ್ಯಂಡ್ ದಿಸ್ ಇಸ್ ದ ಕಾಶಿ ವಿಶ್ವನಾಥ್ ನ್ಯೂ ಟೆಂಪಲ್. ಇಲ್ಲಿ ಕೂಡ ಕಾಶಿ ವಿಶ್ವನಾಥ್ ಇದೆ, ಸೇಮ್ ಅದೇ ಆರ್ಕಿಟೆಕ್ಚರಲ್ಲಿ ಬಿಲ್ಡ್ ಮಾಡಿದ್ದಾರೆ, ಬಟ್ ಇದು ಹೊಸದು. ಇಟ್ ಈಸ್ ಆ್ಯಕ್ಚುಲಿ ನಿಯರ್ ಬನಾರಸ್ ಯೂನಿವರ್ಸಿಟಿ. ಆ್ಯಂಡ್ ಇದು ದುರ್ಗಾ ಪರಮೇಶ್ವರಿ ಟೆಂಪಲ್ ತುಂಬಾ ಚೆನ್ನಾಗಿತ್ತು. ಫುಲ್ ಟೆಂಪಲ್ ಇಸ್ ರೆಡ್, ಸೊ ಇಟ್ ಲುಕ್ಸ್ ಬ್ಯೂಟಿಫುಲ್ ಆ್ಯಕ್ಚುಲಿ. ಮಧ್ಯಾಹ್ನ ಹೊತ್ತಾಗಿದ್ದರಿಂದ ಎಷ್ಟೊಂದು ಟೆಂಪಲ್ಸ್ ಮುಚ್ಚಿತ್ತು. ಇನ್ನೊಂದು ಫೇಮಸ್ ಟೆಂಪಲ್ ಕಾಶಿಲಿ ಅಂದರೆ ಕೌಡೆ ಅಮ್ಮ ದೇವಸ್ಥಾನ ಅಂತ, ಬಟ್ ಅಲ್ಲಿಗೆ ಹೋಗೋಕ್ಕಾಗಿಲ್ಲ ನಾವು, ಇಟ್ ವಾಸ್ ಕ್ಲೋಸ್ಡ್. ಇನ್ನೊಂದೆರಡು ಕಪಲ್ ಆಫ್ ಟೆಂಪಲ್ಸ್ ಮಿಸ್ ಆಯಿತು ಬಿಕಾಸ್ ಮಧ್ಯಾಹ್ನ ಆಗಿದ್ದರಿಂದ. ಇದು ನಾವು ರಾತ್ರಿ ನೋಡಿದ ದಶಾಶ್ವಮೇಧ ಘಾಟೆ, ಬಟ್ ನೋಡಿ ಎಷ್ಟು ಓವರ್ಫ್ಲೋ ಆಗ್ತಿದ್ದಾಳೆ ಗಂಗಾ. ಅರೌಂಡ್ 12 hours ಗ್ಯಾಪಲ್ಲಿ ವಾಟರ್ ಲೆವೆಲ್ ಇಷ್ಟು ಜಾಸ್ತಿ ಆಗಿದೆ. ಸೊ ವಿ ಕಾಂಟ್ ಪ್ರಿಡಿಕ್ಟ್ ಆ್ಯಕ್ಚುಲಿ. ಆ್ಯಕ್ಚುಲಿ ಕಾಳಭೈರವ್ ಟೆಂಪಲ್ ಹತ್ರ ನಮಗೆ ಬ್ಯೂಟಿಫುಲ್ ಬನಾರಸ್ ಸ್ಯಾರೀಸ್ ಸಿಕ್ತು. ಅಲ್ಲಿನ ಲೋಕಲೈಟ್ಸ್ನ ಕೇಳೋಕ್ಕೆ ಹೋದರೆ ಅವರು ಯಾವ್ದಾದ್ರು ಮ್ಯಾನುಫ್ಯಾಕ್ಚರಿಂಗ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ, ಬಟ್ ಐ ಡಿಂಟ್ ಪ್ರಿಫರ್ ದ್ಯಾಟ್. ಕಾಶಿ ವಿಶ್ವನಾಥ್ ಟೆಂಪಲ್ ರೋಡಲ್ಲೇ ಗೌದಲ್ಯ ಅಂತ ಒಂದು ದೊಡ್ಡ ಶಾಪ್ ಇದೆ. ದ್ಯಾಟ್ ಈಸ್ ಆಲ್ಸೋ ವೆರಿ ಫೇಮಸ್ ಫಾರ್ ಬನಾರಸ್ ಸ್ಯಾರೀಸ್ ಆ್ಯಂಡ್ ಅದರ್ ಶಾಪಿಂಗ್ ಆಲ್ಸೋ. ಆ್ಯಂಡ್ ಕಾಲ್ ಭೈರವ್ ಟೆಂಪಲ್ಸ್ ಹತ್ರ ತುಂಬಾ ಶಾಪ್ಸ್ ಇದೆ, ಆ್ಯಂಡ್ ಇಟ್ಸ್ ವೆರಿ ಬ್ಯೂಟಿಫುಲ್. ತುಂಬಾ ಚೆನ್ನಾಗಿತ್ತು ಸ್ಯಾರೀಸ್ ನಾವು ತಂದಿರೋದು. ಐ ವಾಂಟ್ ಟು ಗೋ ಬ್ಯಾಕ್ ಆ್ಯಂಡ್ ಶಾಪ್ ಅಗೇನ್, ಅಷ್ಟು ಚೆನ್ನಾಗಿತ್ತು. ಓವರಾಲ್ ಕಾಶಿ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ಬ್ಯೂಟಿಫುಲ್. ಫೈನಲಿ ನಮ್ಮ 7 days ಟ್ರಿಪ್ ಮುಗಿತಾ ಇದೆ. ಆ್ಯಂಡ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಏರ್ಪೋರ್ಟಿಂದ, ಅಂದರೆ ವಿಚ್ ಇಸ್ ಇನ್ ವಾರಣಾಸಿ, ಅಲ್ಲಿಂದ ವಿ ಆರ್ ಫ್ಲೈಯಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ see you all in my next video. Thank you all for watching.